ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಡ್ರ್ಯಾಗನ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ಪೈಸಿ ಆಗಿದೆ, ಕ್ರಂಚಿ ಆಗಿದೆ, ಒಳಗಡೆ ಜ್ಯೂಸಿ ಆಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ಬ್ರೆಸ್ಟ್ ತೊಗೊಂಡಿದ್ದೀನಿ ನಾನು. ಇದನ್ನ ಕಟ್ ಮಾಡ್ಕೊಳ್ಳೋಣ. ಈಗ ಸ್ಮಾಲ್ ಪೀಸಸ್ ಆಗಿ, ಸ್ಲೈಸ್ ಆಗಿ. ನೋಡಿ, ಇಷ್ಟು ತಿನ್ನಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಬೇಕು. ತುಂಬ ಸಣ್ಣನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಬೇಕು. ಬಟ್ಲಿಗೆ ಹಾಕೋಣ. ಎಲ್ಲ ಸ್ಮಾಲ್ ಪೀಸ್ ಆಗಿದೆ. ಫಸ್ಟ್ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. 1 ಸ್ಪೂನ್ ಆಗಷ್ಟು ಹಾಕೋಣ. ಈಗ ಮೈದಾ ಹಸಿಟ್ಟು ಹಾಕೋಣ. 1 2 ಸ್ಪೂನ್ಸ್ ಹಾಕೋಣ ಮೈದಾ ಹಸಿಟ್ಟು. ಅದು ಚೆನ್ನಾಗಿ ಫುಲ್ ಕೋಟ್ ಆಗಬೇಕಲ್ವ, ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಒಂದು ಅರ್ಧ ಸ್ಪೂನ್ಗಿನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರದ ಪುಡಿ ಹಾಕ್ಕೊಳ್ಳೋಣ. ಅದು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಈಗ ಇದು 1 ಸ್ಪೂನ್ ಹಾಕ್ಕೊಳ್ಳೋಣ, ಸಾಕು. 1-1.5 ಸ್ಪೂನಷ್ಟು ಕಾರ್ನ್ಫ್ಲೋರ್. ಈಗ ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ಳೋಣ. ಅದು ಒಂದು ಅರ್ಧ ಸ್ಪೂನು. ಈಗ ಲಾಸ್ಟಿಗೆ ಮೊಟ್ಟೆ ಹಾಕ್ಕೊಳ್ಳೋಣ. ಒಂದು ಫುಲ್ ಎಗ್ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸೋಯಾ ಸಾಸ್ ಹಾಕೋಣ, ಸಾಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು 15 to 25 ಮಿನಿಟ್ಸ್ವರೆಗೂ ಬಿಡೋಣ, ಮ್ಯಾರಿನೇಟ್ ಮಾಡೋಣ. 3 ಕಲರ್ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ನಾನು ಎಲ್ಲ ಒಂದು ಸ್ವಲ್ಪನೇ ತೊಗೊತೀನಿ, ಜಾಸ್ತಿ ಏನು ತೊಗೊಳಕ್ಕೆ ಹೋಗಲ್ಲ. ನಾನು ಎಲ್ಲ ಕಲರು ಹಾಕ್ತೀನಲ್ವ, 3 ಕಲರೂ, ಅದಕ್ಕೋಸ್ಕರ ಸ್ವಲ್ಪನೇ ತೊಗೊತೀನಿ. ಒಳಗಡೆ ಇರೋದೆಲ್ಲ ತೆಗೆದ್ಬಿಡೋಣ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ, ಉದ್ದುದ್ದಕ್ಕೆ ಸ್ಲೈಸಾಗಿ. ಅಷ್ಟು ದಪ್ಪನೂ ಬೇಡ, ತುಂಬ ಸಣ್ಣನೂ ಬೇಡ. ಆಗಲೇ ಚಿಕನ್ ಕಟ್ ಮಾಡ್ಕೊಂಡ್ರಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣಕ್ಕೆ. ನೋಡಿ, ತುಂಬ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ಲಿಗೆ ಹಾಕ್ಕೊಳ್ಳೋಣ. ಇದನ್ನು ಯೆಲ್ಲೋ ಕಲರ್ ಎತ್ಕೊಳ್ಳೋಣ. ಎಲ್ಲ ಕ್ಯಾಪ್ಸಿಕಮ್ ವಾಶ್ ಮಾಡ್ಕೊಂಡಿದ್ದೀನಿ ನಾನು.
ಇದು ಒಂದು ಸ್ವಲ್ಪ ಇಟ್ಕೊಳ್ಳೋಣ. ಇದೇ ಥರನೇ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ಮು ಕಟ್ ಮಾಡ್ಕೊಳ್ಳೋಣ. ಈಗ ಆನಿಯನ್ ಕಟ್ ಮಾಡ್ಕೊಳ್ಳೋಣ. ಇದು ಅಷ್ಟೇ, ಅಷ್ಟು ದಪ್ಪನೂ ಬೇಡ ಅಷ್ಟು ಸಣ್ಣನೂ ಬೇಡ, ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳೋಣ. ಆನಿಯನ್ ಕಟ್ ಆಗಿದೆ. ನೆಕ್ಸ್ಟ್ ಶುಂಠಿ ಕಟ್ ಮಾಡ್ಕೊಳ್ಳೋಣ. ಇದು ಫೈನ್ ಚಾಪಾಗಿ ಕಟ್ ಮಾಡ್ಕೊಳ್ಳೋಣ, ಸಿಗಲೇಬಾರ್ದು ಅಷ್ಟು ಫೈನ್ ಚಾಪಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಗಾರ್ಲಿಕ್ ಎತ್ಕೊಂಡಿದ್ದೀನಿ. ಇದು ಫೈನ್ ಚಾಪ್ ಮಾಡ್ಕೊಳ್ಳೋಣ. ಎರಡೆರಡೆ ಕಟ್ ಮಾಡಿಕೊಂಡ್ರೆ ಫೈನ್ ಚಾಪ್ ಆಗುತ್ತೆ, ನೀಟಾಗಿ ಚಿಕ್ಕದಾಗುತ್ತೆ. ಫೈನ್ ಚಾಪ್ ಆಗಿದೆ ಇದು. ಈಗ ಆನಿಯನ್ ಸ್ಪ್ರಿಂಗ್ಸ್ ಎತ್ಕೊಳ್ಳೋಣ. ವಾಶ್ ಆಗಿದೆ. ಇದನ್ನು ಸ್ಮಾಲಾಗಿ ಕಟ್ ಮಾಡ್ಕೊಳ್ಳೋಣ. ಸ್ಪ್ರಿಂಗ್ ಆನಿಯನ್ಸ್ ಕಟ್ ಆಗಿದೆ. ಕರಿಯೋದಕ್ಕೆ ಆಯಿಲ್ ಹಾಕೋಣ. ಎಣ್ಣೆ ಕಾಯ್ದಿದೆ, ಒಂದೊಂದೇ ಬಿಟ್ಕೊಳ್ಳೋಣ. ಈಗ ಒಂದೊಂದೇ ಬಿಟ್ಕೊಳ್ಳೋಣ. ನೋಡಿ ಚೆನ್ನಾಗಿ ಬ್ರೌನ್ ಆಗಿದೆ. ಚಿಕನ್ ಬೆಂದಿರುತ್ತೆ. ಈಗ ಇದನ್ನು ಇನ್ನೊಂದು ಟ್ರಿಪ್ ಹಾಕ್ತಾ ಇದ್ದೀನಿ. ಆಗಿದೆ, ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ. ಎತ್ತಮ್ಮ. ಈಗ ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋಣ. ಈಗ ಶುಂಠಿ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಹಸಿ ವಾಸನೆ ಹೋಗೋ ತನಕ. ಈಗ ಬೆಳ್ಳುಳ್ಳಿ ಹಾಕೋಣ. ಈಗ ಆನಿಯನ್ ಹಾಕೋಣ. ಈಗ 3 ಕಲರ್ ಕ್ಯಾಪ್ಸಿಕಮ್ ಹಾಕೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಸ್ವಲ್ಪ ಒಂದು 70-80% ಆದರೆ ಸಾಕು. ಈಗ ಇದಕ್ಕೆ
ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಆಗಷ್ಟು ಕೆಚಪ್ ಹಾಕ್ಕೊತಾ ಇದ್ದೀನಿ. ರೆಡ್ ಚಿಲ್ಲಿ ಸಾಸ್ 1 ಸ್ಪೂನ್ ಆಗಷ್ಟು ಹಾಕ್ಕೊತಾ ಇದ್ದೀನಿ. ವಿನಿಗರ್ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೋಯಾ ಸಾಸ್ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟು ಮಾತ್ರ ಚಿಕನ್ಗೆ ಹಾಕಿದ್ದೀವಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಈಗ ಇದಕ್ಕೆ ಚಿಕನ್ ಹಾಕೋಣ. ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ಸ್ ಹಾಕೋಣ. ಸೂಪರಾಗಿ ಡ್ರ್ಯಾಗನ್ ಚಿಕನ್ ರೆಡಿಯಾಗಿದೆ ನೋಡಿ. ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಡ್ರ್ಯಾಗನ್ ಚಿಕನ್ ರೆಡಿಯಾಗಿದೆ. ಬನ್ನಿ ಈಗ ಟೇಸ್ಟ್ ನೋಡೋಣ. ವಾವ್, ತುಂಬ ಚೆನ್ನಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ಎಮ್ಮಿ ರೆಸಿಪಿಗೋಸ್ಕರ.